ಓಡ್ತೇ ಕಮ್ ಸೀದಾ ಹೊರ ಸೀದಾ ದಾರಿ ಗೊತ್ತಿಲ್ಲ ಅಂತೆಲ್ಲ ಹೋಗುದ ಸೀದಾ ಅವನ ಬೇಡ. ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ನನ್ನ ಚಾನಲ್. ಸೊ ನಾವಿನ್ನು ನೆಕ್ಸ್ಟ್ ಇಯರ್ ಹೋಗ್ಬೋದು. ಇವರೊಂದು ಸೀದಾ ಬಿಟ್ಟಾಕೋದು ಹೋರಿಗಳ ಥರ ಸೀದಾ ಓಡುದಪ್ಪ. ಒಂದು ದಾರಿಲಿ ಕಾಮುದಿಲ್ಲ ಎಂತಿಲ್ಲ. ಅವೊಬ್ಬ ಇನ್ನೊಬ್ಬ ಚಿರ್ತೆ ಓಡ್ತೇ ಕಮ್ ಸೀದಾ ಹೊರ ಸೀದಾ ದಾರಿ ಗೊತ್ತಿಲ್ಲ ಅಂತೆಲ್ಲ ಹೋಗುದ ಸೀದಾ. ಸೊ ನಮಗೆ ಸೊ ನಮ್ಮ ಇನ್ಸ್ಟಾ 360 ಕೈ ಕೊಟ್ಟ ಮೇಲೆ ನಾವೀಗ ಮೊಬೈಲನ್ನು ಧರಿಸಿಕೊಂಡಿದ್ದೇವೆ. ಸೊ ನಾವೀಗ ಮೈದಾಡಿ ವ್ಯೂ ಪಾಯಿಂಟ್ಗೆ ಹೊರಟಿತ್ತು. ಇನ್ನೊಬ್ಬರು ಹೇಳಿದ್ರು ಸುಮಾರು ದೂರ ಇತ್ತಂದ್ರೆ ಮ್ಯಾಪಲ್ಲಿ 7 ಕಿಲೋಮೀಟರ್ಸ್ ಅಂತ ತೋರಿಸ್ತಿತ್ತು. ಸೊ ಟೋಟಲ್ ಒಂದು 13 ಕಿಲೋಮೀಟ್ರ್ ಇರ್ಬೋದೇನೋ ನಮ್ಮ ಪ್ರಕಾರ ಅಲ್ಲಿ ಬೋರ್ಡಲ್ಲಿ. ಬಟ್ ಬರೋದೇನೋ ರಾಂಗ್ ಆಗಿರ್ಬೋದು ಐ ಗೆಸ್. ಮೊಬೈಲ್ ಹಾಕಿದ್ರೆ ಹೆವಿ ವೆಯ್ಟ್ ಆಗ್ತಪ್ಪ ಕೇಳ್ತು. ಸೊ ಇಲ್ಲೆಲ್ಲ ಶೂ ಎಲ್ಲ ವಾಶ್ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಜಾಗ. ಸೊ ನಾನೇ ಈಗ ಹೋಗಿ ಶೂ ವಾಶ್ ಮಾಡ್ಕೋಬೇಕು. ನೋಡಿ ಗೈಸ್ ಹೇಗಾಗಿದೆ ಗಾಡಿ. ನೋಡಿ ಗೈಸ್ ಹೆವಿ ಆಫ್ ರೋಡ್ ಅಂದರೆ ಹೆವಿ ಆಫ್ ರೋಡ್ ಆಯಿತಾ. ಸೊ ಮತ್ತು ಚೈನಲ್ಲಿ ನೋಡಿ ಫುಲ್ ಡ್ರೈ ಆಗಿ ಹೋಗಿದೆ. ಚೈನ್ ಅಂತೂ ಕಂಪ್ಲೀಟ್ ಡ್ರೈ ಆಯಿತು. ಸೊ ಲೆಟ್ಸ್ ಗೋ ಫ್ರೆಂಡ್ಸ್. ಇಲ್ಲಿ ಬಿದ್ದರೆ ಅಣ್ಣ ಅಲ್ಲಿ ಬಿದ್ದರೆ ಅಡ್ಡಿಲ್ಲ, ಆಪ್ಷನ್ ಇತ್ತು. ಇಲ್ಲಿ ಬಿದ್ದರೆ ರಾಜ್ ಆಫ್ ರೋಡು ಮೇಲೆ ಹೋಗುವಾಗ ಒಳ್ಳೆ ಹೋಯಿತು. ಬಟ್ ರಿಟರ್ನ್ ಬರಬೇಕಾದ್ರೆ ದಾರಿ ತಪ್ಪಾಗಿತ್ತು ಆಯ್ಕೆ ಮಾಡಿದ್ದು. ಸೊ ಸ್ವಲ್ಪ ಜಾರಿ ಬಿದ್ದಿದ್ದಷ್ಟೇ. ಸ್ವಲ್ಪ ಬಿದ್ದರೂ ಇಲ್ಲೆಲ್ಲ ಮಣ್ಣು ಫುಲ್, ಇಲ್ಲೆಲ್ಲ ಮಣ್ಣಾಗಿದೆ ಆಯಿತಾ. ಕಂಪ್ಲೀಟ್ ಮಣ್ಣಾಗಿದೆ. ಬೇಕು ಅಂತ ಬಿದ್ದಿದ್ದಲ್ಲ. ಅದೆಲ್ಲ ಇರಲಿ ಬ್ರೋ, ನೀವು ಆಫ್ ರೋಡ್ ಮಾಡಿದ್ದು ಗೊತ್ತಾಗಬೇಕು. ಮೇಜರ್ ಇದು ಹಾಕು. ಸಾಕು ಸಾಕು ಹಾಂ ಸಾಕು. ಗಂಟು ತುಂಬ ಹ್ಯಾಂಡ್ ಬಾರ್ ಫುಲ್ ಪಚ್ಚಕ್ಕಂತ ಒಳಗೆ ಹೋಯ್ತೇನೋ ಮಣ್ಣೊಳಗೆ. ಇಲ್ಲ ನಾನು ಕೈ ಇಟ್ಟಿದ್ದೆ. ನೋಡಿ ಇವರಿಬ್ರದ್ದು ಎಲ್ಲಿ ಬಂದು ಚೈಲ್ಡ್ ಇರ್ತಾರ. ಅವನ ಬೇಡ ಆತಿಲ್ಲ, ಅಷ್ಟು ಆತಿಲ್ಲ. ಬಾ ಆತಿಲ್ಲ, ಆ ಪ್ರೆಷರ್ ಇಲ್ಲ, ಜಸ್ಟ್ ಅಲ್ಲಿ ಮೇಲೆ ಬಪ್ಪುದು. ಸೊ ಇಲ್ಲಿ ಆ ಹುಳಗಳ ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ. ಅದೆಲ್ಲ ಮಲೆನಾಡು ಸೈಡ್ ಅದ್ರಲ್ಲಿ ಹುಳ ಇರುತ್ತಲ್ಲ, ಹೆವಿ ಸೌಂಡ್ ಶುರು ಆಯ್ತು ಈಗ. ಸೊ ಮತ್ತೆಂತ ಅಂದರೆ ನಮ್ಮದು ಮೈದಾಡಿ ವ್ಯೂ ಪಾಯಿಂಟ್ ರೈಡ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇವೆ. ಯಾಕಂದರೆ ಆಲ್ರೆಡಿ ಟೈಮ್ 5 ಗಂಟೆ ಆಯಿತು. ನಮಗಿನ್ನೂ ರಿಟರ್ನ್ ಹೋಗ್ತಿತ್ತು. ಅದು ನಾವು ಕಳಸಕ್ಕೆ ಹೋಗಿ ಕುದುರೆಮುಖ ರೂಟಲ್ಲಿ ಹೋಗೋದು ಉಡುಪಿಗೆ. ಸೊ ರಿಸ್ಕ್ ಬೇಡ. ಸೊ ಬೇಗನೆ ಹೊರಡ್ತಿದ್ವಿ. ಈಗ ನಾವು ಮೈದಾಡಿನ ಕ್ಯಾನ್ಸಲ್ ಮಾಡ್ತಿದ್ವಿ. ಬಟ್ ಮೈದಾಡಿ ಸಹ ಒಳ್ಳೆ ಪಾಯಿಂಟ್. ಬಟ್ ಮೇಜರ್ ನಮ್ಮದು ಇಶ್ಯೂ ಅದು ಎಲ್ಲಿ ಅಂದರೆ, ನಾವು ಬೆಳಿಗ್ಗೆ ಕುದುರೆಮುಖದಿಂದನೇ ಬಂದಿದ್ದರೆ ಸಂಸೆ, ರಾಣಿಗೇರಿ, ಮೈದಾಡಿ, ಹೊರನಾಡು ಎಲ್ಲ ಕ್ಲಿಯರ್ ಮಾಡಿಕೊಂಡು ಆಗುಂಬೆಯಿಂದ ಹೋಗ್ಬೋದಿತ್ತು. ಬಟ್ ಪ್ರಾಬ್ಲಮ್ ಆಗಿದ್ದೇ ನಾವು ಒಂದು ರೌಂಡ್ ಹಾಕಿ ಬಂದಲ್ಲ, ಅದು ಪ್ರಾಬ್ಲಮ್ ಆಯಿತು. ಸೊ ಬರುವಾಗಲೇ ಶೃಂಗೇರಿಯಿಂದ ರೌಂಡ್ ಹಾಕಿ ಇಲ್ಲಿ ಬರುವಾಗಲೇ ತುಂಬ ಟೈಮ್ ಆಯಿತು. ಸೊ ಅದರಲ್ಲೂ ಎಷ್ಟು ಸ್ಟಾಪ್ ಅಂದರೆ ಅವರೇ ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಹೋಗೋದು, ಅಲ್ಲಿ ಒಂದು ಸ್ಟಾಪು, ಅಲ್ಲಿ ಒಂದು 4 ಫೋಟೋ, ಇಷ್ಟೆಲ್ಲ ಮಾಡ್ತಿದ್ರೆ ಗ್ಯಾರಂಟಿ ಅದು ತುಂಬ ಕಷ್ಟ ಆಗ್ತದೆ. ನಾವು ಅಂದ್ಕೊಂಡಂಗೆ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡೋದು. ಚಲೋ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನು ನೆಕ್ಸ್ಟ್ ನಿಮಗೆ ಡೈರೆಕ್ಟ್ ಸಂಸೆಯಲ್ಲಿ ಒಂದು ಸ್ಟಾಪ್ ಕೊಟ್ಟರೆ ಅಲ್ಲಿ ನಾನು ನಿಮ್ಗೆ ಸಿಗ್ತೆ. ಅದಾದಮೇಲೆ ಕುದುರೆಮುಖ ಅಲ್ಲಿ ಎಲ್ಲರೂ ವ್ಯೂ ಇದ್ದರೆ, ಇನ್ ಕೇಸ್ ನಾವು ಅಲ್ಲಿ ಹೋಗುವಾಗ ಬೆಳಕಿದ್ದರೆ ಅಲ್ಲಿ ನಾನು ನಿಮಗೆ ಸಿಗ್ತೆ. ಇಂದ ಫಾಲ್ಸಲ್ಲಿ ನೀರು ಬಂದಾಗಿದೆ ಆಯಿತಾ. ಹಾಂ, ಬಟ್ ಇಲ್ಲಿ ಈ ಥರ ಮೋರಿಯಿಂದ ಪಾಸಾಗಿ ಬೀಳ್ತಿದೆ ಅಷ್ಟೇ. ಸೊ ಎಲ್ಲದು ಗಾಡಿ ಆಫ್ ರೋಡ್ ಏನೋ ಹೋಯಿತು. ಬಟ್ ಫುಲ್ಲು ಡ್ರೈ ಆಯಿತು ಅಂದರೆ ಡ್ರೈ ಆಯಿತು. ಹೆವಿ ಚೈನ್ ಸೌಂಡ್ ಬರ್ತಿತ್ತು, ಆ ಥರ ಡ್ರೈ ಆಯಿತು. ಆಯಿಲೆಲ್ಲ ಹಾಕ್ಕೊಂಡು ಈಗ ಊರ ತನಕ ಹೋಗುವ ತನಕ ಸೌಂಡ್ ಬರ್ದೇ ಇದೆ ಸಾಕು. ಚಿರ್ತೆ
ಸೊ ನಾವೀಗ ಸಂಸೆ ಟೀ ಎಸ್ಟೇಟ್ ಹತ್ರ ಬಂದಿತ್ತು. ಸೊ ಇಲ್ಲಿ ನೀವು ಕಾಣ್ಲಕ್ಕ ಇದು ಆ ಮೂವಿ ಲವ್ ಮೊಕ್ಟೇಲ್ ಮೂವಿ ಶೂಟಿಂಗ್ ಆಗಿರೋ ಲೊಕೇಶನ್. ಸೊ ನಾ ಆಲ್ರೆಡಿ ಹೋಗಿದ್ದೆ, ಅದಕ್ಕೋಸ್ಕರ ಈಗ ಹೋಗ್ತಿಲ್ಲ ಅಷ್ಟೇ. ಶೂ ಎಲ್ಲ ಹಾಕಿದೆಲ್ಲ. ಗಾಯ್ಸ್, ನಾವೀಗ ಬಜೆಗೋಳಲ್ಲಿ ಒಂದು ಹೋಟ್ಲಿಗೆ ಊಟಕ್ಕೆ ಬಂದಿತ್ತು. ಆ್ಯಕ್ಚುಲಿ ಮಧ್ಯಾಹ್ನ ಊಟ ಮಾಡಲ್ಲ, ತಿಂಡಿ ತಿಂದು ಊಟ ಮಾಡುವ ಅಂತ ಪ್ಲ್ಯಾನ್ ಇದ್ದಿತ್ತು. ಬಟ್ ನಾವು ಊಟಕ್ಕೆ ಬೈಲೇ ಇಲ್ಲ. ಸೊ ಡೈರೆಕ್ಟ್ ಈಗ ಬಜೆಗೋಳಿಗೆ ಬಂದೇ ಊಟ ಮಾಡೋದು ಕೂತಿತ್ತು. ಈಗ ಟೈಮ್ 8:30 ಆಯಿತು. ಹೆಂಗಾಯ್ತಾ ಟ್ರಿಪ್ಪು? ಎಂತಾಯ್ತಾ ಟ್ರಿಪ್? ಎಂತಾಯ್ತಾ ನಿನ್ನ ಒಪಿನಿಯನ್ ಹೇಳಿ. ಎಲ್ಲ ಹೊಡಿ ಎಕ್ಸಾಸ್ಟೆಡ್ ಹೇಳಿ. ಡಿಪ್ರೆಷನ್ ಬ್ರೋ, ಟ್ರಿಪ್ ಹೇಗಾಯ್ತು? ಎಲ್ಲಿ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಸಖತ್ತಾಯ್ತು. ಟ್ರಿಪ್ ಏನೋ ಸಖತ್ತಿತ್ತು. ಬಟ್ ನಾವು ಹೋದ್ದು ಬರೀ ರೈಡಿಂಗೇ ಆಯಿತು. ಎಂಜಾಯ್ ಮಾಡಿದ್ದು ರೈಡಿಂಗ್ ಮಾಡೋದೇ ಹೆಚ್ಚಾಯಿತು. ಮತ್ತೊಂದಂತ ಅಂದರೆ ನಂಗೆ ತುಂಬ ಲಾಸ್ ಆಯಿತು. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಒಂದು ಇವ ವೆಜ್ ಬಿರಿಯಾನಿ, ನಮ್ಮದೆಲ್ಲ ರೋಟಿ ಮತ್ತು ಬಿರಿಯಾನಿ ತಿನ್ಕಿನ್ನು. ಅವ ನಾರ್ಮಲ್ ಊಟ, ಫಿಶ್ ಊಟ. ಇವರೆಲ್ಲವೆಲ್ಲ ಒಂದೇ. ಅವ ಒಬ್ಬ ವೆಜ್ ಬಿರಿಯಾನಿ, ಅವ ಒಬ್ಬ ನಾರ್ಮಲ್ ಊಟ ಅಷ್ಟೇ. ಇದು 3ನೇ ರೋಟಿ. ಇನ್ನು ನಮ್ಮದು ಬಿರಿಯಾನಿ ಬರೋದಿದೆ. ಸೊ ಬಿರಿಯಾನಿ ಯಾರಿಗಲ್ಲ, 5 ಜನ ಅಲ್ಲ. ಪೇ ಮಾಡಿದವರಿಗೆಲ್ಲರಿಗೂ ಥ್ಯಾಂಕ್ ಯು. ವಾಪಸ್ ಪೇ ಮಾಡಬೇಕಾಗಿ ಹೆಚ್ಚು ಪೇ ಮಾಡಿದೀವಿ. ಸಾವಿರ ಗಟ್ಟಲೆ ಎಲ್ಲ ಪೇ ಮಾಡಿದ್ವಿ. ನೀವೇನ್ ಬಿಡ್ರಿ ಸಾವುಕಾರ ಮುಂದೆ ವಾಪಸ್ ನೀವು ಒಂದು ಎಲ್ಲೂ ಹೋದ್ರೂ ಮಾತಾಡ್ಸ್ಕೊ ಹೋಗ್ಬೋದು. ಇಲ್ಲಿಗೆ ಹೋಟೆಲ್ ಇತ್ತು, ಇಲ್ಲ ಮಾತಾಡ್ಸ್ಕೋಬೋದು. ಕಂಡಿರ್ತಾ ಅಲ್ಲಿ ಬಂದಿರಿ, ಇಲ್ಲಿ ಬಂದಿರಿ. ಅವ್ರು ಯಾರು ಎಲ್ಲಿಯಾರೋ ಬಂದಿರ್ತಾರೆ ಮಾರೆ. ಅದಕ್ಕೆ ಹೋಯ್ಕೊಂಡು ನೀವು ಅಲ್ಲಿ ಬಂದಿರಿ, ಇಲ್ಲಿ ಬಂದಿರಿ ಅನ್ಬೋದ. ಮಂಗ ಸಮ್ಮ ಶೇಪ್ ಔಟ್ ಮಾಡ್ರೆ ಇಲ್ಲ, ನಾನಿಲ್ಲ ಅಂದ್ರೇನು. ಸೊ ಇವನಿಗೆ ಮತ್ತು ಇವನ ಫ್ರೆಂಡಿಗೆ ಅಲ್ಲಿ ಬೀಳ್ಕೊಡುಗೆ ಹೇಳುವಂತಹ ಒಂದು ಕಾರ್ಯಕ್ರಮ. ಹೇಳಿತ ಕೈ ಆರ್ಗನೈಸರ್ ಜೊತೆಗೆ ಜೈ. ರೋಹಿತ್ ಮತ್ತು ಅರವಿಂದ ಅವ್ರು ಸಹ ನಮ್ಮ ಜೊತೆಗೆ ಗೊತ್ತಿಲ್ಲ, ನಾವು ಬೇರೆ ರೂಟಲ್ಲಿ ಹೊತ್ತಿದ್ದು. ಸೊ ಮತ್ತೆ ಸಿಗೋಣ. ಸೊ ಇವ್ರನ್ನೆಲ್ಲ ಈಗ ಬಿಟ್ಟು ಹೋಗ್ತಾ ಇರೋದು. ಬೆಳಗ್ಗೆ 5 ಗಂಟೆ, ಮೇ ಬಿ 5:30ಯಿಂದ ಒಂದು ರೈಡ್ ಮಾಡಿದ್ವಿ. ಅವರು ನನ್ನ ಹೀರೋ ಚೇತನ್ ಇವರನ್ನು ನಾವು ನಮ್ಮ ವ್ಲಾಗಿಂದ ಬೀಳ್ಕೊಡುತ್ತಿದ್ದೇವೆ. ಬಾಯ್. ಸೊ ನನ್ನ ಈ ವ್ಲಾಗಿಂದ ಕೊನೆಯದಾಗಿ ಬೀಳ್ಕೊಡುಗೆ ಮಾಡುತ್ತಿರುವುದು ಚಿರತೆ ಪವನ್ ಅವರಿಗೆ. ಸೊ ಇವರಿಗೆ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳು. ಸೊ ನನ್ನ ವೀಡಿಯೋಸ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೆ. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ.